ಜಗಜ್ಯೋತಿ ಬಸವಣ್ಣ ಹಾಗೂ ಇಳಕಲ್ ನಗರದ ಆರಾಧ್ಯ ದೈವಗಳಾದ ಶ್ರೀ ಮಹಾಂತ ಅಪ್ಪಗಳ ಮತ್ತು ಹಜರತ್ ಮುರ್ತುಜಾ ಖಾದ್ರಿ ಬಾಬಾ ರವರ ಆಶೀರ್ವಾದದಿಂದ ಈ ಕಿರುಚಿತ್ರ ತಮಗೆಲ್ಲ ಅರ್ಪಣೆ. ಕೋಮು ರಾಕ್ಷಸರು. ಆ ದಿನ 6 ತಿಂಗಳು ಚಿಕಿತ್ಸೆಯ ನಂತರ ಸಂಗೀತ ಡಿಸ್ಚಾರ್ಜ್ ಇರುತ್ತೆ. ಕೊನೆಯದಾಗಿ ಡಾಕ್ಟರ್ ಹತ್ರ ಮಾತಾಡೋಕೆ ಬಸ್ಸು ಬರ್ತಾನೆ. ಡಾಕ್ಟರ್ ಹೇಳ್ತಾರೆ, ಈಗ ಸಂಗೀತ ಸರಿ ಹೋಗಿದ್ದಾಳೆ, ಆದರೆ ಅವಳು ಮೊದಲಿನ ತರ ಆಗೋಕೆ ಸಮಯ ಬೇಕು. ತಲೆಗೆ ಬಲವಾದ ಪೆಟ್ಟು ಬಿದ್ದು ಹಿಂದಿನದೆಲ್ಲ ಮರೆತಿದ್ದಾಳೆ. ಕೆಲವು ಮಾತ್ರೆ ಕೊಡ್ತೀನಿ, ಟೈಮ್ಗೆ ಕೊಡಿ. ನೀವು ಅವಳನ್ನ ಆರೈಕೆ ಮಾಡೋದನ್ನ ನಾ ನೋಡಿದ್ದೀನಿ. ನಿಮ್ಮ ತರಹ ಗಂಡ ಇರ್ಬೇಕಾದ್ರೆ ಅವಳು ಆದಷ್ಟು ಬೇಗ ಮೊದಲಿನಂತೆ ಆಗ್ತಾಳೆ. ಆಗ ಬಸು ಹೇಳ್ತಾನೆ, ಇವಳು ನನ್ನ ಹೆಂಡತಿಯಲ್ಲ ಮ್ಯಾಮ್, ಒಳ್ಳೆ ಸ್ನೇಹಿತೆ ಮಾತ್ರ. ಬಸು ಸಂಗೀತನ ಕರೆದುಕೊಂಡು ಹೋಗ್ತಾನೆ. ಮೊದಲಿಂದ ಬಸುನ ಇಷ್ಟಪಡೋ ಡಾಕ್ಟರ್ ಮನಸ್ಸಲ್ಲಿ ಅವನನ್ನ ತನ್ನವನಾಗಿಸೋ ಬಯಕೆ ಹೆಚ್ಚಿತು. ಅವರನ್ನು ನೋಡುತ್ತಾ ಡಾಕ್ಟರ್ ಬಸು ಜೊತೆ ಪ್ರೇಮಲೋಕಕ್ಕೆ ಹಾರಿ ಬಿಡ್ತಾಳೆ. ನನ್ನವನಾಗಿ ಸುದೈವವೇ ಇವನನು, ನನ್ನವನಾಗಿ ಸುದೈವವೇ ನನ್ನ ವರಿಸೋ ವೀರ ಇವನೇ ಅನಿಸಿತು. ನನ್ನಾಸೆಯ ವರರ ಇವನೇ ಅನಿಸಿತು. ನನ್ನ ರಾಗಕ್ಕೆ ಸ್ವರ ಇವನೇ ಅನಿಸಿತು. ನನ್ನ ಜೀವನ ಉಸಿರು ಅನಿಸಿತು. ಡಾಕ್ಟರ್ ಸಂಗೀತ ಫೈಲ್ನಲ್ಲಿ ಇರೋ ವಿಳಾಸ ತಗೊಂಡು ಬಸ್ಸು ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾಳೆ. ಬಸ್ಸು ಸಂಗೀತಾಳ ತಲೆ ಬಾಚುತ್ತಿರ್ತಾನೆ. ಡಾಕ್ಟರ್ನ ನೋಡಿ ಶಾಕ್ ಆಗಿ ಒಳಗೆ ಕರೀತಾನೆ. ಸಂಗೀತ ತರ ಇರೋ ಕೇಸ್ಗಳ ಮಾಹಿತಿ ಹೇಳಿ, ಇವಳಿಗೆ ಯಾಕೆ ಹಿಂಗ ಆಗಿದೆ ಅದನ್ನ ತಿಳಿಸಿ, ಅದು ಇವಳ ಚಿಕಿತ್ಸೆಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಡಾಕ್ಟರ್ ಕೇಳ್ತಾಳೆ. ಆಗ ಬಸ್ಸು ಹಿಂದಿನ ಕಥೆ ಹೇಳೋಕ್ ಶುರು ಮಾಡ್ತಾನೆ. ನನ್ನ ಸ್ನೇಹಿತರ ಜೊತೆ ಕರಾವಳಿ ಟ್ರಿಪ್ ಹೊರಟಿದ್ದೆ. ಎಲ್ಲರೂ ಸಂಗೀತ ಬಲ್ಲವರೇ ಆಗಿದ್ದೆವು. ನಮ್ಮಷ್ಟಕ್ಕೆ ನಾವು ಫೋಟೋಸ್ ತಗೊಂಡು ಪ್ರಕೃತಿಯ ಸವಿಯುತ್ತಾ ಹೊರಟಿದ್ದೆವು. ಪಕ್ಕದ ಬೋಗಿಲಿ ಸಂಗೀತ ಮತ್ತು ಅವರ ಮಹಾರಾಷ್ಟ್ರದ ಕೆಲವು ಸ್ನೇಹಿತರಿದ್ದರು. ಅವರಲ್ಲಿ ಕರ್ನಾಟಕ ಮೇಲು ಮಹಾರಾಷ್ಟ್ರ ಮೇಲು ಅಂತ ಚರ್ಚೆ ನಡೆದಿತ್ತು. ಸಂಗೀತ ಒಬ್ಬಳೇ ಅವರಲ್ಲಿ ಉತ್ತರ ಕನ್ನಡತಿ. ಸಂಗೀತ ಒಬ್ಬಳೇ ಇದ್ದ ಕಾರಣ ನಾವು ಜೊತೆ ಸೇರಿ ನಮ್ಮ ಕರ್ನಾಟಕದ ಕನ್ನಡದ ಹಿರಿಮೆ ಹಾಡಿನಲ್ಲಿ ತಿಳಿಸಿ ಹೇಳಿದೆವು. ಬಲ್ಲೆಯ ಕರುನಾಡ ಕಡುಗೆಯ ಎಣಿಸಿ ಹೇಳಲೆ ಕರಿನಾಡ ಕೊಡುಗೆಯ ಅರಿವೆಯ ಕರ್ನಾಟದ ಸೀಮೆಯ
ವಚನಕ್ಕೂ ಕನ್ನಡ, ಸಂಸ್ಕೃತಿಗೂ ಕನ್ನಡ, ಸಂಗೀತಕ್ಕೂ ಕನ್ನಡ. ತಂದೆ ಕೃಷ್ಣನೇ ತಿರುಗಿದ ಕನಕರ ಭಕ್ತಿಗೆ, ತಾಯಿ ಶಾರದೆ ಉಳಿದಳು ಸುಲ್ತಾನರ ಭಕ್ತಿಗೆ, ನಿಂತಳು ಓಡುವ ಕಾವೇರಿ ವಿಶ್ವೇಶ್ವರರ ಯುಕ್ತಿಗೆ, ಕಾಲಿಗೆ ಬಿದ್ದ ಎದುರಾಳಿ ಚೆನ್ನಮ್ಮ ಮಲ್ಲಮ್ಮರ ಶಕ್ತಿಗೆ. ಸೊಬಗಿಗೆ ಮಲೆನಾಡು, ಸೊಗಡಿಗೆ ಕರಿನಾಡು, ನೋಡೊಮ್ಮೆ ಕರಾವಳಿ, ದಿನವಿಡೀ ದೀಪಾವಳಿ. ಪುಟ್ಟರಾಜ ಶರೀಫರ ಶ್ರುತಿ ನೋಡು, ರನ್ನ ಪೊನ್ನರ ಕೃತಿ ನೋಡು, ಜಗದ ಶಿಲ್ಪ ಕಲೆ ತೊಟ್ಟಿಲು ಐಹೊಳೆಯ ಶೈಲಿ ನೋಡು. ಮಹಾಶಿಲ್ಪಿ ಜಕಣಾಚಾರ್ಯ ಕೈ ಚಳಕ ನೋಡು. ಎಣಿಸಿ ಹೇಳಲೆ ಕರಿನಾಡ ಕೊಡುಗೆಯ, ಅರಿವೆಯ ಕರ್ನಾಟದ ಸೀಮೆಯ. ಹಂಪೆಯ ಕಂಬದ ಸಂಗೀತ ಕರೆದಿವೆ ಕುಣಿಯಲು ಹಾಡುತ್ತಾ. ಕಂಬವೇ ಇಲ್ಲದ ಗುಮ್ಮಟ ಕರೆದಿದೆ ಏಳು ಸಲ ಕೂಗುತ್ತಾ. ಒಂದೇ ಶಿಲೆಯಲ್ಲಿ ಇವೆ ಬಸದಿ, ಎಣಿಕೆಗೆ ಸಿಗವು ಗುಡಿ ಮಸೀದಿ. ಎಣಿಸಿ ಹೇಳಲೆ ಕರಿನಾಡ ಕೊಡುಗೆಯ, ಅರಿವೆಯ ಕರ್ನಾಟದ ಸೀಮೆಯ. ಅವರು ನಾವು ಎಲ್ಲಾ ಸಮಾನ ಮನಸ್ಕರು ಇದ್ದೆವು. ಅದಕ್ಕಾಗಿ ಎರಡೂ ತಂಡಗಳಲ್ಲಿ ಸ್ನೇಹ ಬೆಳೆಯಿತು. ನಾವೆಲ್ಲ ಹೊರಟಿರುವ ಪ್ರವಾಸದ ಪ್ರಾಯೋಜಕ ಕಂಪನಿ ಒಂದೇ, ಆದ್ದರಿಂದ ನಾವೆಲ್ಲ ಒಂದೇ ಹೋಟೆಲ್ ಇರಬೇಕಾಯ್ತು. ಒಂದೇ ವಾಹನದಲ್ಲಿ ಆ ಹೋಟೆಲ್ಗೆ ಹೋಗಿ ನಮ್ಮ ಕೋಣೆ ಹಿಡಿದು ಫ್ರೆಶ್ ಅಪ್ ಆಗಿ ಹೊರಗೆ ಹೊರಟ್ವಿ. ಗೋವಾದ ಕಡಲ ತೀರದ ತಿಂಡಿ ಸವಿದು ದಿನವಿಡೀ ಸುತ್ತಾಡಿ ಮತ್ತಷ್ಟು ಆಳವಾದ ಸ್ನೇಹ ಬೆಳಿತು. ಅದೇ ಸಂಜೆ ಗಡಿನಾಡ ಕನ್ನಡಿಗರ 15ನೇ ವರ್ಷದ ಸಾಂಸ್ಕೃತಿಕ ಸಮ್ಮೇಳನ ಇತ್ತು. ಎಲ್ಲರೂ ಸೇರಿ ಹೋಗಿದ್ವಿ. ಹಾಡೋ ಹುಚ್ಚರು ಕೇಳ್ತೀರಾ, ಮೈಕ್ ಸಿಕ್ರೆ ಬಿಡಲ್ಲ ಸಂಗೀತ, ನಾನು ಒಂದೆರಡು ಹಾಡಿದ್ವಿ. ಕಾರ್ಯಕ್ರಮ ಮುಗಿತು. ನಾವೆಲ್ಲ ಹೋಟೆಲ್ ಕಡೆ ಹೋದೆವು. ಎರಡು ಗುಂಪಿನ ಹುಡುಗರು ಒಂದೆಡೆ, ಹುಡುಗೀರು ಒಂದೆಡೆ ಹೋಗಿ ಮಲಗಿದೆವು. ಉಪಹಾರ ಹೊತ್ತಿಗೆ ಸಂಗೀತ ಬರ್ಲಿಲ್ಲ. ಅವಳ ಫ್ರೆಂಡ್ಸ್ ಮಾತ್ರ ಜಾಯಿನ್ ಆದ್ರು. ಸಂಗೀತ ಎಲ್ಲಿ ಅಂತ ಕೇಳಿದೆ. ನಿನ್ನೆ ಸಂಜೆ ಕಾರ್ಯಕ್ರಮಕ್ಕೆ ಅವಳ ಅತ್ತೆ ಮಾವ ಬಂದಿದ್ರಂತೆ, ಏನೋ ಅರ್ಜೆಂಟ್ ಇದ್ದಕ್ಕೆ ಕರ್ಕೊಂಡು ಹೋದ್ರು. ಅವಳ ಗೆಳತಿ ಜ್ಯೋತಿ ಹೇಳಿದಳು. ನಾವು ಹಾಗೂ ಸಂಗೀತಾಳ ಸ್ನೇಹಿತರು ಸೇರಿ ಟ್ರಿಪ್ ಎಂಜಾಯ್ ಮಾಡಿ ಊರ ದಾರಿ ಹಿಡಿದೆವು. ಕೊನೆ ದಿನ ಊರಿಗೆ ಹೊರಟಾಗ ಜ್ಯೋತಿ ಹೇಳಿದ್ರು, ಸಂಗೀತಾ ಮೊಬೈಲ್ ನಂಬರ್ ಕೊಟ್ಟು ಕರೆ ಮಾಡಿ ಮಾತಾಡಬೇಕಂತ. ಕರೆಗಳು ಮಾತುಗಳು ಶುರು ಆದವು. ಇಬ್ಬರ ಅಭಿರುಚಿ ಹೋಲಿಕೆ ಇದ್ವು. ಹಾಗಾಗಿ ಇಬ್ಬರು ಜಸ್ಟ್ ಫ್ರೆಂಡ್ ಇಂದ ಬೆಸ್ಟ್ ಫ್ರೆಂಡ್ಸ್ ಆದೆವು. ಅವಳು ಚಿಕ್ಕವಳಿದ್ದಾಗಲೇ ತಂದೆ ತಾಯಿಯ ಕಳ್ಕೊಂಡಿದ್ದಾಳೆ. ಹಾಗಾಗಿ ನನಗೆ ಮಾ ಅಂತಾನೆ ಮಾತಾಡ್ತಿದ್ದಳು. ಅವಳಿಗೆ ಮೀನು ಅಂದ್ರೆ ಇಷ್ಟ. ಅದಕ್ಕೆ ನಾನು ಸಿಕ್ಕಾಗಲೆಲ್ಲ ಮಲೆನಾಡಿಗೋ ಕರಾವಳಿಗೋ ಹೋಗಿ ಸುತ್ತಾಡಿ ಮೀನು ತಿಂದು ಬರುತ್ತಿದ್ದೆವು. ಅವಳು ವಿದ್ಯಾಭ್ಯಾಸಕ್ಕಾಗಿ ಧಾರವಾಡದ ಒಂದು ಪಿಜಿಲಿ ಇದ್ದಳು. ಅಲ್ಲಿ ನನ್ನ ಅಜ್ಜಿ ಮನೆ ಇತ್ತು. ಸೊ ನಾನು ತಿಂಗಳಿಗೆ ಒಮ್ಮೆಯಾದರೂ ಹೋಗ್ತಿದ್ದೆ. ಆಗ ಸಂಗೀತಾನ ಭೇಟಿ ಆಗ್ತಿದ್ದೆ. ನಾನು ಅವಳಿಗೆ ಎಷ್ಟು ಹತ್ತಿರ ಆದೆ ಅಂದ್ರೆ, ಅವಳು ನನ್ನ ತಾಯಿ ತರ, ಸೋದರಿ ತರ, ಮಗಳ ತರಹ ಅಕ್ಕರೆ. ಮಮತೆ ಗಾಢವಾಗಿ ಬೆಳೆಯಿತು. ಒಂದು ದಿನ ಸಂಗೀತ ಗಾಡಿ ಕೆಟ್ಟು ಅವಳು ಮಳೆಯಲ್ಲಿ ಸಿಕ್ಕಿದ್ಲು. ನಾನು ಧಾರವಾಡದಲ್ಲಿ ಇರುವುದು ಅವಳಿಗೆ ಗೊತ್ತಿತ್ತು. ಸೊ ನನಗೆ ಕಾಲ್ ಮಾಡಿದ್ಲು. ಬೇಗ ಬಾ, ಅರ್ಜೆಂಟ್, ಇಲ್ಲೋ ಹೋಗಬೇಕು ಅಂದ್ಲು. ಹತ್ತಿರದಲ್ಲೇ ನಮ್ಮ ಮನೆ ಇದ್ದಿದ್ದರಿಂದ ಹೋದೆ. ಅವಳಿಗೆ ನನ್ನ ಗಾಡಿ, ಜಾಕೆಟ್, ಹೆಲ್ಮೆಟ್ ಕೊಟ್ಟು ಕಳಿಸಿದೆ. ಅವಳ ಗಾಡಿ ನಾನು ಗ್ಯಾರೇಜ್ಗೆ ತಗೊಂಡು ಹೊರಟೆ. ಸ್ವಲ್ಪ ಮುಂದೆ ಹೋದ್ಲು. ಆಕ್ಸಿಡೆಂಟ್ ಆಯ್ತು, ಹಿಟ್ ಅಂಡ್ ರನ್ ಆಗಿತ್ತು.
ಅಲ್ಲಿ ಕೊಡಿದ ಜನ ಅವಳನ್ನು ಆಸ್ಪತ್ರೆಗೆ ಕಳಿಸಿದ್ರು. ಬಹಳ ಪೆಟ್ಟಾಗಿತ್ತು. ಕಾಲು ಕೈ ಮುರಿದು ತಲೆಗೆ ತುಂಬಾ ಪೆಟ್ಟಾಗಿತ್ತು. ನಾನು ಆಟೋ ಹಿಡಿದು ಆಸ್ಪತ್ರೆಗೆ ಹೋದೆ. ಐಸಿಯುನಲ್ಲಿದ್ದ ಅವಳನ್ನು ನೋಡಿ ಅವಳ ಸಂಬಂಧಿಕರು ಯಾರೂ ಅವರಿಗೆ ವಿಷಯ ತಿಳಿಸೋಕೆ ಹೊರಗಡೆ ನಡೆದೆ. ಅಷ್ಟರಲ್ಲಿ ಅಲ್ಲಿ ಬಂದಿದ್ದ ಅವಳ ಗೆಳತಿ ಜ್ಯೋತಿ ನನ್ನ ಕರೆದು, ಬಸ್ಸು, ನಿಂಗೊಂದು ಮಾತು ಹೇಳಬೇಕು, ಸಂಗೀತ ಬಗ್ಗೆ ಅಂದ್ಲು. ಹೇಳು ಅಂದಾಗ ಅವಳು, ನಿನ್ನ ಕೈ ಮುಗಿತೀನಿ, ಸಂಗೀತನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗು ಅಂದ್ಲು. ಅವಳ ಅತ್ತೆ ಮಾವ ಅವಳ ಆಸ್ತಿ ಹೊಡೆಯೋಕೆ ಅವಳನ್ನ ಸಾಯಿಸೋಕು ಹೇಸಲ್ಲ, ಅವರು ಬರೋದರಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗು ಅಂದ್ಲು. ಹೆದರಿದ ಜ್ಯೋತಿನ ಸಮಾಧಾನ ಮಾಡಿ ಧೈರ್ಯ ಹೇಳಿ ಮುನ್ನಡೆದೆ. ವಿಷಯ ಗಂಭೀರ ಇದೆ ಅನ್ಕೊಂಡು ಅಲ್ಲಿನ ವೈದ್ಯನನ್ನ ಗೆಳೆಯ ಪಾಂಡು ಸಲಹೆ ಮೇಲೆ ಸಂಗೀತಾನ ಕದ್ದು ಮುಚ್ಚಿ ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದೆ. ನೀವು ಚಿಕಿತ್ಸೆ ಶುರು ಮಾಡಿದಾಗ 5 ತಿಂಗಳಲ್ಲಿ ಅವಳ ಎಲ್ಲ ಗಾಯ ವಾಸಿಯಾದ್ದು. ಆದ್ರೆ ಮಾತು ಇಲ್ಲ, ಜೀವಂತ ಶವತರ ಇದ್ದಾಳೆ. ಆಸ್ಪತ್ರೆಯಲ್ಲಿ ನರ್ಸ್ ಇರ್ತಿದ್ರು, ಎಲ್ಲಾ ಮಾಡ್ತಿದ್ರು. ಡಿಸ್ಚಾರ್ಜ್ ಆದ ದಿನ ದೊಡ್ಡ ಚಿಂತೆ ಆಗಿತ್ತು. ಈಗ ತಾನೇನೆ ಒಬ್ಬ ದಾದಿಗೆ ಕೆಲಸಕ್ಕೆ ಹೇಳಿನಿ ಇವಳನ್ನ ನೋಡ್ಕೊಳ್ಳೋಕೆ. ತಮ್ಮ ಕೆಲಸ ಮುಗಿಸಿ ಊಟ ರೆಡಿ ಮಾಡ್ತಿದ್ದಾರೆ ಅಮ್ಮ.